ಬೆಂಗಳೂರಿನಲ್ಲಿ ಮಗನಿಂದಲೇ ತಂದೆ ತಾಯಿಯ ಭೀಕರ ಮರ್ಡರ್ ಆಗಿದೆ. ವಿಜ್ಞಾನ ನಗರದ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಘಟನೆ ಇದು. ಮಗನಾದವನು ತಂದೆ ತಾಯಿಯನ್ನೇ ಕೊಂದಿರುವಂತ ಘಟನೆ ಇದು. ತಂದೆ ನವೀನ್ ಭಟ್, ತಾಯಿ ಶ್ಯಾಮಲಾರನ್ನ ಮಗ ರೋಹನ್ ಕೊಂದಿದ್ದಾನೆ. ನಿವೃತ್ತ ನೇವಿ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ವೈದ್ಯರಾಗಿದ್ದ ಶ್ಯಾಮಲಾ ಭಟ್ ಇಬ್ಬರನ್ನ ಮಗ ರೋಹನ್ ಮರ್ಡರ್ ಮಾಡಿರೋದು. 4 ಲಕ್ಷ ಹಣಕ್ಕೆ ತಂದೆ ತಾಯಿಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಮಗ. ಅಮೆರಿಕಾದಿಂದ ಮಗಳು ಬಂದ ನಂತರ ಮರಣೋತ್ತರ ಪರೀಕ್ಷೆಗೆ ತಯಾರಿ ನಡೆದಿದೆ. ದಂಪತಿಯನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ರು, ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಚಾಕು ಇರಿದಿದ್ದರ ಬಗ್ಗೆ ಮಣಿಪಾಲ್ ಆಸ್ಪತ್ರೆ ವೈದ್ಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟರ್ ಮಾಧವಿ ನಾಯರ್ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ. ಕೊಲೆ ಆರೋಪಿ ರೋಹನ್ ಭಟ್ರನ್ನ HAL ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ತನಿಖೆ ವೇಳೆ ಆರೋಪಿ ರೋಹನ್ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ. HAL ಪೊಲೀಸರು ಈ ಡಬಲ್ ಮರ್ಡರ್ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಹತ್ಯೆ ಮಾಡಿದಂತಹ ಈ ರೋಹನ್ ಭಟ್ ಈತ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡಿದವನು. ಕೆಲಸ ಮಾಡದೆ ಮನೆಯಲ್ಲೇ ಉಳ್ಕೊಂಡಿದ್ದ. 4 ಲಕ್ಷ ಹಣ ಕೊಡುವಂತೆ ತಂದೆ ನವೀನ್ ಚಂದ್ರ ಭಟ್ಗೆ ಒತ್ತಾಯ ಮಾಡಿದ್ದ. ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದವನು. ಕೆಲಸ ಮಾತ್ರ ಏನು ಮಾಡ್ತಿರ್ಲಿಲ್ಲ, ಮನೆಯಲ್ಲೇ ಉಳ್ಕೊಂಡಿದ್ದ. 4 ಲಕ್ಷ ಹಣಕ್ಕಾಗಿ ತಂದೆ ಜೊತೆ ಜಗಳ ತೆಗೆದಿದ್ದಾನೆ. ಮಗ ರೋಹನ್ ಭಟ್ಗೆ ಹಣ ಕೊಟ್ಟಿಲ್ಲ, ತಂದೆ ತಾಯಿ ಬೈದಿದ್ದಾರೆ. 4 ಲಕ್ಷ ಹಣ ಕೊಟ್ಟಿಲ್ಲ ಅಂತ ಇಬ್ಬರನ್ನು ಕೊಂದಿದ್ದಾನೆ ಮಗ. ಕಳೆದ ವರ್ಷ ಗಲಾಟೆ ಮಾಡಿಕೊಂಡು ಇದೇ ರೋಹನ್ ಭಟ್ ಬೇರೆ ಮನೆಯಲ್ಲಿ ವಾಸವಾಗಿದ್ದ. ಪ್ರತ್ಯೇಕವಾಗಿದ್ದ ತಂದೆ ತಾಯಿಯಿಂದ. ಆ ನಂತರ ತಂದೆ ತಾಯಿ ಜೊತೆಗೆ ಬಂದು ವಾಸವಾಗಿದ್ದ. ಈಗ ತಂದೆ ನವೀನ್ ಚಂದ್ರ ಭಟ್ ಮತ್ತು ತಾಯಿ ಶ್ಯಾಮಲಾ ಇಬ್ಬರನ್ನ ಕೊಂದಿದ್ದಾನೆ. ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ವಿಚಿತ್ರವಾಗಿ ವರ್ತನೆ ಮಾಡುತ್ತಿದ್ದಾನೆ. 4 ಲಕ್ಷ ಹಣ ಕೊಟ್ಟಿಲ್ಲ ಅಂದಿದ್ದಕ್ಕೆ ಎತ್ತ ತಂದೆ ತಾಯಿಯನ್ನೇ ಕೊಂದಂಥ ಪ್ರಕರಣ ಬೆಂಗಳೂರಿನ HALನಲ್ಲಿ ನಡೆದಿದೆ. ಸದ್ಯ ಅದೇ ಒಂದು ಏನು ಕೊಲೆ ಆದಂತಹ ಲೇಔಟ್ನಲ್ಲಿ ನಾವಿದ್ದೇವೆ. ಆದರ್ಶ ವಿಸ್ತಾ ಈ ಒಂದು ಲೇಔಟ್ನಲ್ಲಿ ಕೊಲೆ ಆದದ್ದು. 4 ಲಕ್ಷ ಹಣವನ್ನು ಕೇಳಿದ್ದಾನೆ. ಹಣ ಕೇಳಿದ್ದಕ್ಕೆ ತಂದೆ ತಾಯಿ ಬೈದಿದ್ದಾರೆ. ನಾವು ಹಣ ಕೊಡೋದಿಲ್ಲ ಅಂದಿತ್ತು. ಒಂದೇ ಒಂದು ಮಾತಿಗೆ ಎತ್ತ ತಂದೆ ತಾಯಿ ಕೊಂದಂಥ ಕ್ರೂರಿ. ಈ ಒಂದು ಘಟನೆ ಬೆಂಗಳೂರಿನ ಏನು HALನಲ್ಲಿ ನಡೆದಿದೆ. ಸದ್ಯ ತಂದೆ ನಿವೃತ್ತ ನೇವಿ ಅಧಿಕಾರಿಗಳಾಗಿರ್ತಾರೆ, ತಾಯಿ ವೈದ್ಯರಾಗಿರ್ತಾರೆ. ಬೆಳಗ್ಗೆ 7:15 ಚಾಕುವಿನಿಂದ ಇರಿದು ಕ್ರೌರ್ಯವನ್ನು ಮಾಡಿದ್ದಾನೆ. ಕೌಟುಂಬಿಕ ವಿಚಾರಕ್ಕಾಗಿ ಕೊಲೆ ಮಾಡಿರುವಂಥದ್ದು ಸಹ ಕೇಳಿ ಬರ್ತಾ ಇದೆ. ಚಿಕಿತ್ಸೆಗೆ ಫಲಕಾರಿಯಾಗದೆ ಸರಿಸುಮಾರು 8 ಗಂಟೆ 15 ನಿಮಿಷದಷ್ಟರಲ್ಲಿ ಏನು ಇಬ್ಬರು ಸಹ ಬಲಿಪಶು ಆಗಿದ್ದಾರೆ. ಮಗ ಮತ್ತು ಮಗಳನ್ನು ಇಬ್ಬರನ್ನು ಸಹ ಅಮೇರಿಕಾದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ರು. ತಂದೆ ರಿಟೈರ್ಡ್ ನೇವಿ ಆಫೀಸರ್ ಆಗಿದ್ದರು. ತಾಯಿ ಶ್ಯಾಮಲಾ ಭಟ್ 55 ವರ್ಷ ಆಗಿರ್ತಾರೆ. ಅವರು ಸಹ ಏನು ವೈದ್ಯರಾಗಿರ್ತಾರೆ. HAL ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದ್ದು ಆರೋಪಿ ರೋಹನ್ ಭಟ್ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೊಲೆಗೆ ನಿಖರವಾದಂಥ ಕಾರಣ ಏನು ಸಹ ತಿಳಿದು ಬಂದಿಲ್ಲ. ಸದ್ಯ ಅಮೇರಿಕಾದಿಂದ ಮಗಳು ಸಹ ಬಂದ ನಂತರ ತನಿಖೆ ಇನ್ನಷ್ಟು ಚುರುಕುಗೊಳ್ಳಿದೆ. ಸದ್ಯ ಏನು ಪೊಲೀಸರು ಹೇಳುವಂಥ ಮಾಹಿತಿ ಏನಂತ ಹೇಳಿದ್ರೆ, ರೋಹನ್ ಭಟ್ ಅವರು ಮಾನಸಿಕವಾಗಿ ಅಸ್ವಸ್ಥ ಇದ್ದರು. ಒಂದು ಕಡೆ ಸ್ಥಳೀಯರು ಹೇಳಿದಂಥ ಮಾಹಿತಿ ಪ್ರಕಾರ ಅಂದರೆ ರೋಹನ್ ಕಳೆದ 2 ವರ್ಷಗಳಿಂದ ತಂದೆ ತಾಯಿಯಿಂದ ದೂರ ಇದ್ದ. ಯಾವುದೇ ಕೆಲಸವಿಲ್ಲ. ಪ್ರತಿದಿನ ಬಂದು ತಂದೆ ತಾಯಿಗೆ ಹಣ ಕೊಡಿ ಅಂತ ಪೀಡಿಸ್ತಾ ಇದ್ರು ಅಂತ ಸಹ ಹೇಳ್ತಾ ಇದ್ದಾರೆ. ಒಂದು ಕಡೆ ಎತ್ತ ತಾಯಿ ತಂದೆಯನ್ನೇ 4 ಲಕ್ಷ ಹಣ ಕೊಟ್ಟಿಲ್ಲ ಅಂದಿದ್ದಕ್ಕೆ ಏನು ಚಾಕುವಿನಿಂದ ಹಿಡಿದು ಏನು ಸಾಯಿಸಿರುವಂಥ ಒಂದು ಕೃತ್ಯ ಬೆಂಗಳೂರು ನಡೆದಿದೆ. ಸದ್ಯ ಎಲ್ಲರೂ ಇದು ಒಂದು ರೀತಿ ರಾಜ್ಯವೇ ಒಂದು ಬೆಚ್ಚಿ ಬೀಳುವಂಥ ಸುದ್ದಿ. ಬೆಳಗ್ಗೆ 7:30ಕ್ಕೆ ತಂದೆ ತಾಯಿಯನ್ನು ಕೊಂದು ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ರೋಹನ್ ಭಟ್ ಮತ್ತು ಶ್ಯಾಮಲಾ ಮತ್ತು ನವೀನ್ ಭಟ್ ಇಬ್ಬರು ಸಹ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಸುಮನ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.